ಹಲೋ ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು KNO ಅಕಾಡೆಮಿ. ಸೊ ಯಾರ್ಯಾರು KEA ಕೋರ್ಸ್ ಪರ್ಚೇಸ್ ಮಾಡಿದಿರಾ ಅಥವಾ ಟೆಸ್ಟ್ ಸೀರೀಸ್ ಅನ್ನ ಪರ್ಚೇಸ್ ಮಾಡಿದಿರಾ, ಯಾವ ರೀತಿಯಾಗಿ ಉಪಯೋಗಿಸಬೇಕು ಅಂತ ಗೊತ್ತಿಲ್ಲ ತುಂಬಾ ಜನಕ್ಕೆ. ಸೊ ಯಾವ ರೀತಿಯಾಗಿ ಟೆಸ್ಟ್ ಅಟೆಂಡ್ ಮಾಡಬೇಕು ಅಥವಾ ಯಾವ ರೀತಿಯಾಗಿ ಕೋರ್ಸ್ ಅನ್ನ ನೋಡಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ನೀವು KNO ಅಕಾಡೆಮಿ ಆಪ್ ಅನ್ನ ಓಪನ್ ಮಾಡಿ. ಸೊ ನೆಟ್ವರ್ಕ್ ಚೆನ್ನಾಗಿರ್ಬೇಕು, ಆ ತರ ನೋಡ್ಕೊಳ್ಳಿ. ಸೊ ಅದಾದ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ ನೋಡಿ, KEA ಸ್ಟಾಫ್ ನರ್ಸ್ ಪ್ರಿಪರೇಷನ್ ಅಂತ ಇದೆ, ಅದನ್ನ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು ಕೋರ್ಸ್ ಅನ್ನ ಪರ್ಚೇಸ್ ಮಾಡಿದಿರಿ ಅಂತಂದ್ರೆ ಸೊ ನಿಮ್ಗೆ ಕಾಣುತ್ತೆ KEA ಚಾಂಪಿಯನ್ ಅಂತ ಹೇಳಿ ಕಾಣುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಕಾಣುತ್ತೆ ಲೈವ್, ಕಂಟೆಂಟ್, ಮೈ ಫೋರಮ್ ಮತ್ತೆ ಟೆಸ್ಟ್ ಅಂತ ಮೂರು ಇರುತ್ತೆ. ಓಕೆ, ಸೊ ಲೈವ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವ್ದಾದ್ರು ಲೈವ್ ಕ್ಲಾಸ್ ಇಲ್ಲಿ ಸ್ಕೆಡ್ಯೂಲ್ ಆಗಿತ್ತು ಅಂದ್ರೆ ಅದು ಇಲ್ಲಿ ಕಾಣುತ್ತೆ. ಓಕೆ, ಕಂಟೆಂಟ್ ಅಂತ ಬಂದ್ರೆ ನೋಡಿ, ಕಂಟೆಂಟ್ ಅಲ್ಲಿ ನಿಮಗೆ ಎಲ್ಲಾ ರೆಕಾರ್ಡೆಡ್ ಕ್ಲಾಸಸ್ ಸಿಗುತ್ತೆ. ಈಗ ಇದರಲ್ಲಿ ಕೂಡ ಲೈವ್ ಕ್ಲಾಸಸ್ ಆಗಿರೋದನ್ನ ಇಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ. ಪ್ಲಸ್ ಅದ್ರ ಜೊತೆ ನೋಡಿ ಫಂಡಮೆಂಟಲ್ ಆಫ್ ನರ್ಸಿಂಗ್ ಅಂತ ಇದೆ. ಫಂಡಮೆಂಟಲ್ ಆಫ್ ನರ್ಸಿಂಗ್ ಅನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ನೋಡಿ ಒಂದು ಕ್ಲಾಸ್ ಮಾಡಿ ಹಾಕಿದ್ದಾರೆ. ಸೊ ಅದನ್ನ ವಾಚ್ ಕೊಡಿ, ಓಪನ್ ಕೊಡಿ. ಇಲ್ಲಿ ಕ್ವಾಲಿಟಿಯನ್ನ ನೀವು ಸೆಟ್ ಮಾಡ್ಕೊಬೇಕು. ಕ್ವಾಲಿಟಿ ಸೆಟ್ ಮಾಡ್ಕೊಂಡು ಓಕೆನಾ. ಸೊ ಓಪನ್ ಮಾಡ್ಕೊಂಡ್ರಿ ಅಂತಂದ್ರೆ ನೋಡಿ ನಿಮಗೆ ಕ್ಲಾಸ್ ಓಪನ್ ಆಗುತ್ತೆ. ಓಕೆ, ಸೊ ಮತ್ತೆ ಇನ್ ಕೇಸ್ ನೀವೇನಾದ್ರೂ ಈ ವಿಡಿಯೋವನ್ನ ಈ ಕ್ಲಾಸ್ ಅನ್ನ ಆಫ್ಲೈನ್ ಅಲ್ಲಿ ನೋಡ್ಬೇಕು, ಸಮ್ ಟೈಮ್ ನೀವು ಡ್ಯೂಟಿ ಮಾಡ್ತಾ ಇರ್ತೀರಾ, ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತಂದ್ರೆ ಯಾವಾಗ ನೆಟ್ವರ್ಕ್ ಸಿಗುತ್ತೆ ಆ ಟೈಮಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಬಿಡಿ. ಓಕೆ, ಸೊ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದ್ರೆ ಅದು ಡೌನ್ಲೋಡ್ಸ್ ಅಲ್ಲಿ ಆಗಿರುತ್ತೆ. ಅದು ನಾನು ನಿಮಗೆ ತೋರಿಸ್ತೀನಿ ಡೌನ್ಲೋಡ್ಸ್ ಅಲ್ಲಿ ಎಲ್ಲಿ ಸಿಗುತ್ತೆ ಅಂತಂದೇಳಿ ತೋರಿಸ್ತೀನಿ. ಸೊ ಡೌನ್ಲೋಡ್ ಆಯ್ತು ಅಂದ್ರೆ ಮುಗೀತದು, ನಿಮ್ಮಲ್ಲಿ ಸೇವ್ ಆಗಿಬಿಟ್ಟಿರುತ್ತೆ, ನೀವು ಯಾವಾಗ ಬೇಕಿದ್ರು ಅದನ್ನ ನೋಡಬಹುದು. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡಿ ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಅಲ್ಲಿ ಇದೆ. ಓಕೆ, ಸೊ ಇಲ್ಲಿ 12 ವಿಡಿಯೋಸ್ ಇದಾವೆ. ಓಕೆ, 12 ಕ್ಲಾಸ್ ಇದಾವೆ. ಸೊ ಅದಾದ್ಮೇಲೆ ಏನ್ ಮಾಡ್ತೀವಿ, ನೀವು ಜಸ್ಟ್ ಕ್ಲಾಸ್ ಅನ್ನ ನೋಡೋದಿಲ್ಲಿ. ಓಕೆ, ಸೊ ಸೇಮ್ ಕ್ವಾಲಿಟಿ ಸೆಟ್ ಮಾಡ್ಕೊಳ್ಳೋದು, ಕ್ಲಾಸ್ ಅನ್ನ ನೋಡ್ಕೊಳ್ತಾ ಹೋಗೋದು. ಓಕೆ, ಸೊ ಡೌನ್ಲೋಡ್ ಬೇಕು ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ಸೊ ಅದಾದ್ಮೇಲೆ ನೋಡಿ ಮೆಡಿಕಲ್ ಸರ್ಜಿಕಲ್ ಆಯ್ತು. ಸೊ ಅದೇ ಪೀಡಿಯಾಟ್ರಿಕ್ ನರ್ಸಿಂಗ್ ಇದೆ. ಓಕೆ, OBG ನರ್ಸಿಂಗ್ ಇದೆ. ಓಕೆ, ಸೈಕಿಯಾಟ್ರಿಲಿ 2 ವಿಡಿಯೋಸ್ ಇದೆ. ಮೈನರ್ ಸಬ್ಜೆಕ್ಟ್ ಅಲ್ಲಿ ಬಯೋಕೆಮಿಸ್ಟ್ರಿ, ನ್ಯೂಟ್ರಿಷನ್ ಅದು ಕೂಡ ವಿಡಿಯೋಸ್ ಬರುತ್ತೆ. ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ವಿಡಿಯೋಸ್ ಬರುತ್ತೆ. ಓಕೆ, ಸೊ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ವಿಡಿಯೋಸ್ ಬರುತ್ತೆ ನಿಮಗೆ ರೆಕಾರ್ಡೆಡ್. ಸೊ ಲೈವ್ ಇಲ್ಲಿ ಇರುತ್ತೆ. ಲೈವ್ ಯಾವಾಗ ನೀವು ಜಾಯಿನ್ ಆಗಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಕಂಟೆಂಟ್ ಅಲ್ಲಿ ಅದು ನಿಮಗೆ ಬರುತ್ತೆ. ಸೊ ಯಾರು ಕೂಡ ಕಂಟೆಂಟ್ ಅಲ್ಲಿ ನಿಮಗೆ ಸಿಕ್ಕಿಲ್ಲ ಅಂತಂದ ಹೇಳಿ ವರಿ ಮಾಡ್ಕೊಂಡು ಹೋಗ್ಬೇಡಿ. ಓಕೆ, ಸೊ ಇಷ್ಟಾದ್ಮೇಲೆ ಈಗ ಟೆಸ್ಟ್. ಇನ್ ಕೇಸ್ ಇಲ್ಲಿ ಮೈ ಫೋರಮ್ ಅಂತ ಇದೆ. ಮೈ ಫೋರಮ್ ಅಂತಂದ್ರೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಯಾವ್ದಾದ್ರು ಕೋರ್ಸ್ ಬಗ್ಗೆ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಕ್ಲಾಸ್ ಓಕೆನಾ ಕೋಆರ್ಡಿನೇಟರ್ನ ಕೇಳಬಹುದು. ಇಲ್ಲಿ ನಿಮ್ಮ ಹೆಸರನ್ನ ನಿಮಗೆ ಡೌಟ್ ಇದೆ ಅಂತ ಹೇಳಿ ಟೈಪ್ ಮಾಡಿ ಪೋಸ್ಟ್ ಮಾಡಿದ್ರೆ ಆಗೋಯ್ತು. ಓಕೆ, ಸೊ ಟೆಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ KEA ಟೆಸ್ಟ್ ಓಪನ್ ಆಗುತ್ತೆ. ನೋಡಿ ಟೆಸ್ಟ್ ಓಪನ್ ಮಾಡ್ಕೊಂತೀನಿ. ಓಕೆ, ಸೊ ನೋಡಿ ನಿನ್ನೆ ಆಲ್ರೆಡಿ ಟೆಸ್ಟ್ ಆಗಿದೆ, ಇವತ್ತು ಕೂಡ ಟೆಸ್ಟ್ ಬಂದಿದೆ, ಇದು ನಾಳೆದು ಬರುತ್ತೆ. ಓಕೆನಾ, ಸೊ ನೀವು ಅಟೆಂಡ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಅಟೆಂಪ್ಟ್. ಓಕೆ, ಸೊ ಇಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕಾಣುತ್ತೆ, ಅದನ್ನ ಅಗ್ರಿ ಮಾಡಬೇಕು, ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಮಾಡಿದ್ಮೇಲೆ ನೋಡಿ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಓಕೆ, ದ ಮೋಸ್ಟ್ ಕಾಮನ್ ಮೂಡ್ ಡಿಸಾರ್ಡರ್ ಇದೆ. ಓಕೆ, ಸೊ ನಿಮ್ಗೆ ಏನ್ ಗೊತ್ತಿರುತ್ತೆ ಓದ್ಕೊಂಡಿದ್ರೆ ಹಾಕಿ, ಗೊತ್ತಿಲ್ಲ ಅಂತಂದ್ರೆ ಹಂಗೆ ಬಿಟ್ಬಿಡಿ. ಅಂದ್ರೆ ನೆಗೆಟಿವ್ಸ್ ಇರಲ್ಲ ಆಕ್ಚುಲಿ KEA ಅಲ್ಲಿ. ಸೊ ಅದಕ್ಕೇನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ನೀವು ಹಾಕೊಂತ ಹೋಗಿ ನೆಕ್ಸ್ಟ್ ನೋಡಿ ಇಲ್ಲಿ ಬರುತ್ತೆ ನೆಕ್ಸ್ಟ್. ಸೊ ಕ್ವಶನ್ ಅನ್ನ ನೋಡ್ಬೇಕು, ಹಾಕ್ಬೇಕು. ಅಟ್ ಲಾಸ್ಟ್ ಸಬ್ಮಿಟ್ ಮಾಡೋದು ಹೇಗಪ್ಪ ಅಂತಂದ್ರೆ ನೋಡಿ ಸಬ್ಮಿಟ್ ಟೆಸ್ಟ್ ಇಲ್ಲೇ ಇರುತ್ತೆ, ಸಬ್ಮಿಟ್ ಮಾಡೋದು. ಸಬ್ಮಿಟ್ ಮತ್ತೊಂದ್ಸರಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಅದಾದ್ಮೇಲೆ ವ್ಯೂ ರಿಸಲ್ಟ್ ಏನಪ್ಪ ಅಂತಂದ್ರೆ ನಿಮ್ದು ರ್ಯಾಂಕ್ ಎಷ್ಟನೇದು ತೋರಿಸುತ್ತೆ. ಓಕೆ, ನಿಮ್ಮ ಸರಿಯಾದ ಮಾರ್ಕ್ಸ್ ಎಷ್ಟು, ಪರ್ಸೆಂಟೇಜ್ ಎಷ್ಟು ಅಂತ ಎಲ್ಲ ತೋರಿಸುತ್ತೆ. ಕರೆಕ್ಟ್ ಎಷ್ಟು, ಇನ್ಕರೆಕ್ಟ್ ಎಷ್ಟು, ಅನ್ಅಟೆಂಪ್ಟೆಡ್ ಎಷ್ಟು ಅಂತ ತೋರಿಸುತ್ತೆ. ಓಕೆ, ಕೆಳಗಡೆ ಬಂದಾಗ ರ್ಯಾಷನಲ್ ನೋಡಿ, ಕರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಗೆ ಇಲ್ಲಿ ರ್ಯಾಷನಲ್ ಸಿಗುತ್ತೆ. ವ್ಯೂ ಫುಲ್ ಸೊಲ್ಯೂಷನ್ ಕೊಟ್ರೆ ನೋಡಿ ಅದಕ್ಕೆ ಇಲ್ಲಿ ನಿಮಗೆ ರ್ಯಾಷನಲ್ ಕಾಣುತ್ತೆ. ಓಕೆ, ಸೊ ಈಗ ಇನ್ಕರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ ನೋಡಿ, ಇದು 2 ಇನ್ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಫುಲ್ ಸೊಲ್ಯೂಷನ್ ಅನ್ನು ನೋಡಬಹುದು. ಓಕೆ, ಸೊ ಅದಾದ್ಮೇಲೆ ನೋಡಿ ಸೇಮ್ ನೀವು ಇಲ್ಲೇ ಕ್ಲಿಕ್ ಮಾಡಬೇಕು. ಕರೆಕ್ಟ್, ಇನ್ಕರೆಕ್ಟ್ ಮತ್ತೆ ಅನ್ಅಟೆಂಪ್ಟೆಡ್ ಅಂತಂದ್ರೆ ನೀವು ಅಟೆಂಡ್ ಮಾಡದೇ ಇರತಕ್ಕಂತ ಕ್ವಶನ್ಸ್. ಸೊ ಇಲ್ಲಿ ನೋಡಿ ಕ್ವಶನ್ಸ್ ಅನ್ನು ನೋಡಬಹುದು, ಸಿ ಫುಲ್ ಸೊಲ್ಯೂಷನ್ ಅಂತ ಇರುತ್ತೆ. ಸೊ ಇದಕ್ಕೆ ಗೊತ್ತಾಗಲ್ಲ, ಸೊ ಡೈರೆಕ್ಟ್ ಆಗಿ ಪಯೋಕೈನೋಸಿಸ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಅಂತ ಹೇಳ್ತಿದೆ. ಸೊ ಇದನ್ನ ನೀವು ನೋಡ್ಕೊಂತ ಹೋಗ್ಬೇಕು. ನೋಡಿ ನೆಕ್ಸ್ಟ್. ಸೊ ಇಲ್ಲಿ ನೆಕ್ಸ್ಟ್ ಕೊಟ್ಕೊಂತ ಹೋದಂಗಲ್ಲ ನೆಕ್ಸ್ಟ್ ಕ್ವಶನ್ ಬರ್ತಾ ಹೋಗುತ್ತೆ. ಓಕೆ, ಸೊ ಫುಲ್ ಅಪ್ ಟು 100 ಕ್ವಶನ್ಸ್ ವರೆಗೂ ತೋರಿಸುತ್ತೆ. ಸೊ ರ್ಯಾಷನಲ್ ನೋಡೋದು ಈ ತರ. ಓಕೆ, ಸೊ ಇದಿಷ್ಟು ಆಯ್ತು. ಸೊ ಇದಾದ್ಮೇಲೆ ಡೌನ್ಲೋಡ್ ಮಾಡಿರ್ತಕ್ಕಂಥದ್ದು ಎಲ್ಲಿದೆ ಅಂತ ನೋಡ್ತಾ ಹೋಗೋಣ. ಸೊ ಹೋಮ್ ಪೇಜಿಗೆ ಬರ್ಬೇಕಾಗತ್ತೆ. ನೀವು ಹೋಮ್ ಪೇಜಲ್ಲಿ ಬಂದ್ರೆ ಡೌನ್ಲೋಡ್ಸ್ ಅಂತ ಇದೆ ನೋಡಿ. ಸೊ ಡೌನ್ಲೋಡ್ಸ್ ಅಲ್ಲಿ ನೋಡಿ ನಾವು ಆಲ್ರೆಡಿ ಪ್ರೆಜರ್ ಅಲ್ಸರ್ನ ಡೌನ್ಲೋಡ್ ಮಾಡಿದ್ವಿ, ಇಲ್ಲಿ ಡೌನ್ಲೋಡ್ ಆಗಿದೆ. ಇದು ಆಫ್ಲೈನ್ ಅಲ್ಲೂ ಕೂಡ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಇದಿಷ್ಟು ನಿಮಗೆ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ಯಾರು KNO ಚಾಂಪಿಯನ್ ಕೋರ್ಸ್ ಅನ್ನ ಮಾಡಿರ್ತಕ್ಕಂಥವ್ರು.
ಇನ್ ಕೇಸ್ ಯಾರು ಓನ್ಲಿ ಟೆಸ್ಟ್ ಸೀರೀಸ್ ಮಾತ್ರ ತಗೊಂಡಿದ್ದೀರಾ, KE ಟೆಸ್ಟ್ ಸೀರೀಸ್ ಅನ್ನ ಮಾತ್ರ ತಗೊಂಡಿರಾ, ಅವ್ರು ಇಲ್ಲಿ ಕ್ಲಿಕ್ ಮಾಡಬೇಕು ಅಂತಂದ್ರೆ ಕ್ಲಿಕ್ ಆನ್ ದ ಟೆಸ್ಟ್ ಸೀರೀಸ್. ನೀವು ಟೆಸ್ಟ್ ಸೀರೀಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಮೈ ಟೆಸ್ಟ್ ಸೀರೀಸ್ ಅಂತ ಇದೆ, ಇಲ್ಲಿ ಆಲ್ ಟೆಸ್ಟ್ ಸೀರೀಸ್ ಅಂತ ಇದೆ. ಸೊ ಮೈ ಟೆಸ್ಟ್ ಸೀರೀಸ್ ಅಂತಂದ್ರೆ ನೀವು ಪರ್ಚೇಸ್ ಮಾಡಿರ್ತಕ್ಕಂಥ ಟೆಸ್ಟ್ ಸೀರೀಸ್. ಓಕೆ, ಸೊ KE ನೀವು ಮಾಡಿದ್ದೀರಾ ಅಂತಂದ್ರೆ KE ಟೆಸ್ಟ್ ಅನ್ನ ಓಪನ್ ಮಾಡಿದ ತಕ್ಷಣ ಸೇಮ್ ಅಟೆಂಡ್ ಮಾಡೋದು. ನಾನು ಆಲ್ರೆಡಿ ಮುಂಚೆ ತೋರಿಸಿದ್ದೀನಿ ಯಾವ ರೀತಿಯಾಗಿ, ಸೇಮ್ ಇದೇ ಓಪನ್ ಆಗುತ್ತೆ. ಓಕೆ, ಅಟೆಂಡ್ ಮಾಡೋದು, ಸಬ್ಮಿಟ್ ಮಾಡೋದು. ಓಕೆ, ಆಲ್ ಟೆಸ್ಟ್ ಅಲ್ಲಿ ನಿಮ್ಗೆ ಇನ್ನೂ ಬೇಕಾಗಿರ್ತಕ್ಕಂಥ ಟೆಸ್ಟ್ ಎಲ್ಲ ಇದಾವೆ, ಅವನ್ನ ಬೇಕಾದ್ರೆ ನೀವು ನೋಡ್ಕೊಳ್ಬಹುದು. ಓಕೆ, ಇನ್ನೊಂದು ವಾರ ಇದಿರುತ್ತೆ. ಸೊ ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ನಮಗೆ ಏನ್ ಬರುತ್ತೆ, ಬೇರೆ ಆಪ್ ಇಂಟರ್ಫೇಸ್ ಬೇರೆ ಬರುತ್ತೆ. ಸೊ ಅವಾಗ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಇನ್ನೊಂದು ವೀಕ್ ವರೆಗೂ ಇದರೆಲ್ಲ ನೋಡ್ಕೊಳ್ಳಿ. ಸೊ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ನಾನೆಲ್ಲ ಹೇಳಿದೀನಿ. ಸೊ ಏನೇ ಡೌಟ್ ಇತ್ತು ಅಂದ್ರೂ ಕೂಡ ನೀವು ಸೇಮ್ ನಮ್ಮ ಹೆಲ್ಪ್ ಲೈನ್ ನಂಬರ್ ಏನಿದೆ 8867122123 ಆ ನಂಬರ್ಗೆ ವಾಟ್ಸ್ಆಪ್ ಮಾಡಬಹುದು. ಸೊ ನಿಮಗೆ 24 hours ಒಳಗಡೆ ನಿಮಗೆ ರಿಪ್ಲೈ ಮಾಡ್ತಾರೆ. ಥ್ಯಾಂಕ್ ಯು.